ಇನ್ಸ್ಟಂಟ್ ಈರುಳ್ಳಿ ಉಪ್ಪಿನಕಾಯಿ. ನಾನಂತೂ ಟ್ರೈ ಮಾಡಿ ನೋಡಿದೆ, ಸಖತ್ತಾಗಿದೆ ಟೇಸ್ಟು. ಬಿಸಿ ಬಿಸಿ ಅನ್ನ ಹಾಗೆ ಬಿಸಿ ಬಿಸಿ ಸಾಂಬಾರ್ ಅಥವಾ ದಾಲ್ ಜೊತೆ ಬೆಸ್ಟ್ ಕಾಂಬಿನೇಷನ್. ಚಪಾತಿ ಜೊತೆ ಕೂಡ ತಿನ್ಬೋದು. ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಆಗಿದೆ ಹಾಗೆ ಹೀಗೆ ಏನು ಅಂತ ಕೊಡೋದು ಬೇಡ, ಆರಾಮವಾಗಿ ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಈ ಈರುಳ್ಳಿ ಉಪ್ಪಿನಕಾಯಿನ ನೀವು ರೆಡಿ ಮಾಡಿಕೊಂಡು ತಿನ್ಬೋದು. ರೆಸಿಪಿನ ನೋಡೋಣ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನ ತಕ್ಕೊಂಡ್ಬಿಡೋಣ. ಮಧ್ಯದಲ್ಲಿರೋದು ಉಪ್ಪಿನಕಾಯಿ ಕಹಿ ಆಗ್ಬಿಡುತ್ತೆ, ಅದೆಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಇದನ್ನ ಯಾವಾಗಲೂ ಅಡುಗೆ ಕೂಡ ಹಾಕಬಾರ್ದು. ಈ ಮಧ್ಯದ ಭಾಗನ ತೆಗೆದಿಟ್ಕೋಬೇಕು. ಇವಾಗ ನಾವು ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಹೀಗೆ ಉದ್ದುದ್ಗೆ ಕಟ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಈರುಳ್ಳಿನ ನೀವು ತಗೋಬಹುದು. ಇವಾಗ ಇದನ್ನ ಬಿಡಿಸಿಟ್ಕೊಂಡ್ಬಿಡೋಣ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನ ಹಾಕೊಳ್ತೀನಿ. ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ, ಸ್ವಲ್ಪ ಖಾರವಾಗಿರ್ಲಿ ಅಂತ. ಮಧ್ಯ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ 2 ಪೀಸ್ ಮಾಡ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿನ ಈರುಳ್ಳಿಗೆ ಹಾಕೊಂಡ್ಬಿಡ್ತೀನಿ. ಇವಾಗ 2 ಸ್ಪೂನ್ ಸೋಂಫ್ ಅಥವಾ ಬಡೆ ಸೊಪ್ಪು ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತೀನಿ. ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾನು ಒಗ್ಗರಣೆನ ಹಾಕೊಂಡ್ಬಿಡ್ತೀನಿ. ಪ್ಯಾನ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ನಾನು ಸಾಸಿವೆನ ಹಾಕೊಂಡ್ಬಿಡ್ತೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಹಿಂಗನ್ನು ಹಾಕೊಳ್ತೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಟೇಸ್ಟು ಸೂಪರ್ ಆಗಿ ಬರುತ್ತೆ. ಇವಾಗ ಒಗ್ಗರಣೆನ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿಟ್ಕೊಂಡಿದ್ನಲ್ಲ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡ್ಬಿಟ್ರೆ ನಮ್ಮ ಇನ್ಸ್ಟಂಟ್ ಈರುಳ್ಳಿ ಉಪ್ಪಿನಕಾಯಿ ರೆಡಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಬಿಸಿ ಬಿಸಿ ಅನ್ನನ ಹಾಕ್ಕೊಳ್ತೀನಿ, ಅದಕ್ಕೆ ಬಿಸಿ ಬಿಸಿ ಹೆಸರುಬೇಳೆ ಸಾರನ್ನು ಹಾಕ್ಕೊಳ್ತೀನಿ, ದಾಲ್. ಇವಾಗ ನಮ್ಮ ಇನ್ಸ್ಟಂಟ್ ಈರುಳ್ಳಿ ಉಪ್ಪಿನಕಾಯಿನ ಹಾಕೊಂಡ್ಬಿಡ್ತೀನಿ. ಅನ್ನ ಸಾಂಬಾರ್ ಜೊತೆ ಈ ರೀತಿ ಇನ್ಸ್ಟಂಟ್ ಉಪ್ಪಿನಕಾಯಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.